ಮೊದಲಿಗೆ ಶಕ್ತಿ ಅಂದರೆ ಏನು? ಶಕ್ತಿ ಅಂದರೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಅಂದರೆ ಕೆಲಸ ಮಾಡೋದಕ್ಕೆ ಬೇಕಾಗುವಂತಹ ಸಾಮರ್ಥ್ಯ ಏನಿದೆಯಪ್ಪ ಅದನ್ನು ನಾವು ಶಕ್ತಿ ಅಂತ ಕರಿತೀವಿ. ಶಕ್ತಿ ಇದ್ದರೆ ಮಾತ್ರ ಕೆಲಸ ಮಾಡ್ಬೋದು, ಇಲ್ಲಾಂದರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆ, ಆಹಾರ ತಿಂದರೆ ನಮಗೇನು ಬರುತ್ತೆ? ಶಕ್ತಿ ಬರುತ್ತೆ. ಆ ಶಕ್ತಿಯಿಂದನೇ ನಾವು ಕೆಲಸ ಮಾಡೋಕ್ಕೆ ಸಹಾಯ ಆಗುತ್ತೆ ಆ ಶಕ್ತಿ. ಆದ್ದರಿಂದ ಶಕ್ತಿ ಅಥವಾ ಎನರ್ಜಿ ಅಂತಂದರೆ ಏನಪ್ಪ ಅಂದರೆ ಕೆಲಸ ಮಾಡಲು ಬೇಕಾಗುವಂತಹ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಮತ್ತು ಶಕ್ತಿಯ ವಿಧಗಳು ಯಾವ್ಯಾವಪ್ಪ ಅಂತಂದರೆ, ಶಕ್ತಿಯ ವಿಧಗಳು ಮೊದಲನೇದಾಗಿ ಚಲನಶಕ್ತಿ, ಎರಡನೇದಾಗಿ ಪ್ರಚನ್ನ ಶಕ್ತಿ. ಚಲನಶಕ್ತಿಯನ್ನು ನಾವು ಕೈನೆಟಿಕ್ ಎನರ್ಜಿ ಅಂತಲೂ ಕೂಡ ಕರಿತೀವಿ. ಪ್ರಚನ್ನ ಶಕ್ತಿಯನ್ನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಈ ಎರಡು ಶಕ್ತಿಯ ವಿಧಗಳಾಗಿರ್ತವೆ. ಮತ್ತು ಚಲನಶಕ್ತಿ ಅಂತಂದರೆ ಏನಪ್ಪ ಅಂದರೆ, ಚಲನೆಯಲ್ಲಿರುವ ವಸ್ತುವಿನಲ್ಲಿರುವಂತಹ ಶಕ್ತಿಯನ್ನು ನಾವು ಚಲನಶಕ್ತಿ ಅಂತ ಕರಿತೀವಿ. ಚಲನೆಯಲ್ಲಿರುವ ವಸ್ತುವಿನಲ್ಲಿರುವ ಶಕ್ತಿಯನ್ನು ಚಲನಶಕ್ತಿ ಅಂತ ಕರೆದರೆ ಅದು ಹೇಗೆ ಅಂತಂದರೆ, ಈಗ ಒಂದು ವಸ್ತು ಚಲಿಸ್ತಾ ಇರುತ್ತೆ. ಆ ವಸ್ತು ಚಲಿಸ್ತಾ ಇದೆ ಅಂತಂದರೆ ಅದು ಚಲನೆಯಲ್ಲಿ ಇದೆ ಅಂತ ಅರ್ಥ. ಒಂದು ವಸ್ತು ಚಲಿಸ್ತಾ ಇದೆ ಅಂತಂದರೆ ಅದು ಚಲನೆಯಲ್ಲಿ ಇದೆ ಅಂತ ಅರ್ಥ. ಆ ಚಲನೆಯಲ್ಲಿರುವಂತಹ ವಸ್ತುವಿನ ಶಕ್ತಿಯನ್ನು, ಅಂದರೆ ಚಲಿಸ್ತಾ ಇರುವಂತಹ ವಸ್ತುವಿನಲ್ಲಿರುವಂತಹ ಶಕ್ತಿಯನ್ನು ನಾವು ಚಲನಶಕ್ತಿ ಅಂತ ಕರಿತೀವಿ. ಉದಾಹರಣೆಗೆ ಉರುಳುತ್ತಿರುವ ಚೆಂಡು. ಅಂದರೆ ಚೆಂಡನ್ನು ಅಂದರೆ ಬಾಲ್ನ ನೆಲದ ಮೇಲೆ ಇಟ್ಟಿದ್ದೀರಾ ಅಂತಂದರೆ ಅದು ಒಂದು ಬಾಲ್ನ ನೆಲದ ಮೇಲೆ ಇಟ್ಟಿದ್ದೀರಾ ಅಂತಂದರೆ ಅದು ಉರುಳುತ್ತಾ ಇರೋಲ್ಲ. ಹಾಗೆ ಇಟ್ಟಿದ್ದೀರಾ ಅಂದರೆ ಅದು ಉರುಳುತ್ತಾ ಇರೋಲ್ಲ. ಹಾಗೆ ಇಟ್ಟಿದ್ದೀರಾ ಅಂದರೆ ಅದು ಅಲ್ಲಿ ಕೈನೆಟಿಕ್ ಎನರ್ಜಿ ಇಲ್ಲ ಅಂತ ಅರ್ಥ, ಅಂದರೆ ಚಲನಶಕ್ತಿ ಇಲ್ಲ ಅಂತ ಅರ್ಥ. ಅದೇ ಚೆಂಡನ್ನು ನಾವು ಉರುಳಿಸಿದ್ರೆ ಆ ಚೆಂಡು ಚಲನಶಕ್ತಿಯನ್ನು ಹೊಂದಿದೆ ಅಂತ ಅರ್ಥ. ಅಂದರೆ ಚಲನೆಯಲ್ಲಿರುವಂತಹ ವಸ್ತುವಿನಲ್ಲಿರುವ ಶಕ್ತಿಯನ್ನು ಚಲನಶಕ್ತಿ ಅಂತ ಕರಿತೀವಿ. ಮತ್ತು ಈ ಚಲನಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಸೂತ್ರ ಏನಪ್ಪ ಅಂತಂದರೆ, KE = ½mv². KE = ½mv². KE ಅಂತಂದರೆ ಕೈನೆಟಿಕ್ ಎನರ್ಜಿ = ½mv². ಇಲ್ಲಿ KE ಅಂದರೆ ಕೈನೆಟಿಕ್ ಎನರ್ಜಿ ಅಂದರೆ ಚಲನಶಕ್ತಿ, M ಅಂದರೆ ದ್ರವ್ಯರಾಶಿ ಅಥವಾ ರಾಶಿ, V ಅಂದರೆ ವೆಲಾಸಿಟಿ ವೇಗ ಅಂತ ಆಗುತ್ತೆ. ಇಲ್ಲಿ ಇದರ ಯೂನಿಟ್ ಏನಪ್ಪ, ಚಲನಶಕ್ತಿ ಯೂನಿಟ್ಟು ಅಂತಂದರೆ ಜೌಲ್. ಚಲನಶಕ್ತಿ ಯೂನಿಟ್ ಏನಪ್ಪ ಅಂದರೆ ಜೌಲ್. ಇಲ್ಲಿ ಜೌಲ್ ಹೇಗೆ ಬರ್ತಪ್ಪ ಅಂದರೆ, ಈ ಮಾಸ್ದು ಯೂನಿಟ್ ಏನಪ್ಪ ಅಂದರೆ kg. ಈ ವೆಲಾಸಿಟಿ ಯೂನಿಟ್ಟು m/s² ಆಗಿರೋದ್ರಿಂದ kg m/s² ಅಂತ ಬರುತ್ತೆ. ಇದನ್ನು ನಾವು ಜೌಲ್ ಅಂತಲೂ ಕರಿತೀವಿ. ಓಕೆನಾ. ನೆಕ್ಸ್ಟು ಇದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ, ಈ ಚಲನಶಕ್ತಿಗೆ ಏನಪ್ಪ ಎಕ್ಸಾಂಪಲ್ ಅಂತಂದರೆ, ನಿಂತಿರುವ ಬೈಕ್ ಮತ್ತು ಓಡುತ್ತಿರುವ ಬೈಕ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಅಂದರೆ ಒಂದು ಬೈಕು ಒಂದು ಕಡೆ ನಿಂತಿದೆ, ಓಕೆನಾ.
ಇನ್ನೊಂದು ಬೈಕು ಓಡ್ತಾ ಇರುತ್ತೆ ಅಂದರೆ ಚಲಿಸ್ತಾ ಇರುತ್ತೆ ಅಂತ ಅರ್ಥ ಅಷ್ಟೆ, ಇನ್ನೇನಿಲ್ಲ. ಚಲಿಸ್ತಾ ಇರುತ್ತೆ ಅಂತ ಅರ್ಥ. ನಿಂತಿರುವ ಬೈಕು ಅದು ಚಲನೆಯಲ್ಲಿರಲ್ಲ, ನಿಂತಿರುತ್ತೆ. ಅಲ್ಲೇನಾಗಿರುತ್ತೆ, ಕೈನೆಟಿಕ್ ಎನರ್ಜಿ 0 ಆಗಿರುತ್ತೆ. ಅದೇ ಥರ ಓಡ್ತಾ ಇರೋ ಬೈಕಲ್ಲಿ ಏನಾಗಿರುತ್ತೆ, ಚಲನೆ ಇರುತ್ತೆ. ಅದರಿಂದ ಅಲ್ಲಿ ಕೈನೆಟಿಕ್ ಎನರ್ಜಿ ಅಂದರೆ ಚಲನ ಶಕ್ತಿ ಇದೆ ಅಂತ ಹೇಳ್ಬೋದು. ವೇಗ ಹೆಚ್ಚಾದರೆ ಅಂದರೆ ವೆಲಾಸಿಟಿ ಹೆಚ್ಚಾದರೆ ಕೈನೆಟಿಕ್ ಎನರ್ಜಿ ಹೆಚ್ಚಾಗುತ್ತೆ. ಅಕಸ್ಮಾತ್ ಕೈನೆಟಿಕ್ ಎನರ್ಜಿ ಡಬಲ್ ಆದರೆ, ವೇಗ ಡಬಲ್ ಆದರೆ ಕೈನೆಟಿಕ್ ಎನರ್ಜಿ ಕೂಡ ಡಬಲ್ ಆಗುತ್ತೆ. ಇದು ಮತ್ತು ಇನ್ನೂ ಕೈನೆಟಿಕ್ ಎನರ್ಜಿಗೆ ಎಕ್ಸಾಂಪಲ್ ಕೊಡೋದಾದರೆ, ಹರಿತಾ ಇರ್ತಕ್ಕಂತಹ ನೀರು ಈಗ ಫಾರ್ ಎಕ್ಸಾಂಪಲ್ ಟ್ಯಾಂಕಲ್ಲಿ ನಿಂತಿರೋಂತಹ ನೀರಲ್ಲಿ ಚಲನಶಕ್ತಿ ಇರುತ್ತಾ? ಇರೋದಿಲ್ಲ. ಅಂದರೆ ಅಲ್ಲಿ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, 0 ಆಗಿರುತ್ತೆ. ಟ್ಯಾಂಕಿನಲ್ಲಿರುವಂತಹ ನೀರಿನಲ್ಲಿ ಕೈನೆಟಿಕ್ ಎನರ್ಜಿ ಇದು ಚಲನೆಯಲ್ಲಿ ಇಲ್ಲದೇ ಇರೋದ್ರಿಂದ ಕೈನೆಟಿಕ್ ಎನರ್ಜಿ 0 ಆಗಿರುತ್ತೆ. ಅದೇ ಹರಿತಾ ಇರತಕ್ಕಂತಹ ನೀರಿನಲ್ಲಿ ಕೈನೆಟಿಕ್ ಎನರ್ಜಿ ಅದು ಹರಿತಿರುತ್ತಲ್ಲ, ಅಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಈ ಹರಿತಾ ಇರ್ತಕ್ಕಂತಹ ನೀರಿನಿಂದನೇ ಹೈಡ್ರೋ ಪವರನ್ನು ಉತ್ಪತ್ತಿ ಮಾಡೋದು. ಏನು ಹೇಳಿ, ಹೈಡ್ರೋ ಪವರನ್ನು ಉತ್ಪತ್ತಿ ಮಾಡುವಂತಹದ್ದು. ಓಕೆನಾ. ನೆಕ್ಸ್ಟು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು ಅನ್ನೋದಾದರೆ, ಚಲಿಸ್ತಾ ಇರ್ತಕ್ಕಂತಹ ರೈಲು ಮತ್ತು ನಿಂತಿರುವಂತಹ ರೈಲಿನಲ್ಲಿ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, 0 ಆಗಿರುತ್ತೆ. ಮತ್ತು ಚಲಿಸುತ್ತಿರುವಂತಹ ರೈಲಿನಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ರೈಲು ತುಂಬ ಭಾರವಾಗಿರೋದ್ರಿಂದ ಕೈನೆಟಿಕ್ ಎನರ್ಜಿ ಕೂಡ ತುಂಬ ಹೆಚ್ಚಾಗಿರುತ್ತೆ. ವೇಗ ಹೆಚ್ಚಾದರೆ ಚಲನ ಶಕ್ತಿ ಕೂಡ ಪೊಟೆನ್ಷಿಯಲ್ ಎನರ್ಜಿ ಕೂಡ ಹೆಚ್ಚಾಗುತ್ತೆ. ವೇಗ ಹೆಚ್ಚಾದರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಹೆಚ್ಚಾಗುತ್ತೆ ಅಂತ ಇದರಿಂದ ತಿಳ್ಕೊಬೋದು. ಮತ್ತು ನೀವು ನಿಂತಿದ್ದಾಗ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, 0 ಆಗಿರುತ್ತೆ. ಅದೇ ನೀವು ವೇಗವಾಗಿ ಓಡಿದ್ರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಬರುತ್ತೆ. ನೀವು ಓಡಿದಾಗ ಕೈನೆಟಿಕ್ ಎನರ್ಜಿ ಇರುತ್ತೆ, ನೀವು ಸುಮ್ಮನೆ ನಿಂತಿದ್ದಾಗ ಕೈನೆಟಿಕ್ ಎನರ್ಜಿ ಇರೋದಿಲ್ಲ ಫ್ರೆಂಡ್ಸ್. ಮತ್ತು ಇದು ಮೊದಲನೇದು ಚಲನಶಕ್ತಿ. ನಿಮ್ಮೆಲ್ರಿಗೂ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದ್ರ ಸೂತ್ರ ಗೊತ್ತಾಯಿತು. ಕೈನೆಟಿಕ್ ಎನರ್ಜಿ = 12 mv². ಮತ್ತು ಇದ್ರ ಯೂನಿಟ್ಟು ಜೌಲ್. ಓಕೆನಾ. ಮತ್ತು ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತ ಗೊತ್ತಾಯಿತು. ಮತ್ತು ಎರಡನೇದಾಗಿ ಪ್ರಚನ್ನ ಶಕ್ತಿ ಅಂದ್ರೇನು? ಇದು ಶಕ್ತಿಯ ಎರಡನೇ ವಿಧ. ಪ್ರಚನ್ನ ಶಕ್ತಿ ಅನ್ನೋದು ಶಕ್ತಿಯ ಎರಡನೇ ವಿಧ. ಈ ಪ್ರಚನ್ನ ಶಕ್ತಿ ಅಂತಂದ್ರೆ ಏನು ಅಂದರೆ, ವಸ್ತುವಿನ ಸ್ಥಾನ ಅಥವಾ ಎತ್ತರದಲ್ಲಿರುವ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಅಂದರೆ ವಸ್ತು ಎತ್ತರದಲ್ಲಿರಬೇಕು, ಅಂತಹ ವಸ್ತುವಿನ ಸ್ಥಾನ ಮತ್ತು ಎತ್ತರದಿಂದ ಇರುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಮತ್ತು ಈ ಪ್ರಚನ್ನ ಶಕ್ತಿಯ ಸೂತ್ರ ಏನಪ್ಪ ಅಂತಂದರೆ, mgh ಪೊಟೆನ್ಷಿಯಲ್ ಎನರ್ಜಿ, PE = mgh ಪೊಟೆನ್ಷಿಯಲ್ ಎನರ್ಜಿ. PE ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ. M ಅಂದರೆ ಮಾಸ್ ರಾಶಿ, G ಅಂದರೆ ಗ್ರಾವಿಟಿ, H ಅಂದರೆ ಹೈಟ್ ಎತ್ತರ. ಓಕೆನಾ. ಮತ್ತು ಈ ಪ್ರಚನ್ನ ಶಕ್ತಿಗೆ ಉದಾಹರಣೆಗಳು ಯಾವ್ಯಾವಪ್ಪ ಅಂದರೆ, ಮರದ ಮೇಲಿರುವಂತಹ ಹಣ್ಣು, ಆಮೇಲೆ ಎತ್ತರದಲ್ಲಿರುವಂತಹ ಕಲ್ಲು, ಅಣೆಕಟ್ಟಿನ ನೀರು. ಇಲ್ಲಿ ಮರದ ಮೇಲಿರುವಂತಹ ಹಣ್ಣು ಹೇಗೆ ಎಕ್ಸಾಂಪಲ್ ಆಗುತ್ತಪ್ಪ ಅಂತಂದರೆ, ಮರದ ಮೇಲಿರುವಂತಹ ಹಣ್ಣು
ಎತ್ತರದಲ್ಲಿರುತ್ತೆ ಅಲ್ವಾ. ಎತ್ತರದಲ್ಲಿರೋದ್ರಿಂದ ಇದರಲ್ಲಿ ಪ್ರಚನ್ನ ಶಕ್ತಿ ಇರುತ್ತೆ. ಯಾಕೆಂದರೆ ಈ ಮರದ ಮೇಲಿರುವಂತಹ ಹಣ್ಣು ಕೆಳಗಡೆ ಬೀಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಕೆಳಗಡೆ ಏನಕ್ಕೆ ಹಣ್ಣು ಮರದ ಮೇಲಿಂದ ಕೆಳಗಡೆ ಬೀಳುತ್ತೆ? ಬಿಕಾಸ್ ಗ್ರಾವಿಟೇಷನಲ್ ಫೋರ್ಸ್. ಓಕೆನಾ? ಯಾಕೆಂದರೆ ಗುರುತ್ವಾಕರ್ಷಣ ಬಲದಿಂದ ಮರದ ಮೇಲಿರುವಂತಹ ಹಣ್ಣು ಕೆಳಗಡೆ ಬೀಳುತ್ತೆ. ಮತ್ತು ಎತ್ತರದಲ್ಲಿರುವಂತಹ ಕಲ್ಲು ಅಷ್ಟೇ ಕೆಳಗಡೆ ಬೀಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆದ್ದರಿಂದ ಇದನ್ನು ಎತ್ತರದಲ್ಲಿರುವಂತಹ ಕಲ್ಲನ್ನು ಕೂಡ ಒಂದು ಪ್ರಚನ್ನ ಶಕ್ತಿಗೆ ಉದಾಹರಣೆ ಅಂತ ತಗೋಬೋದು. ಮತ್ತು ಮೂರನೇದಾಗಿ ಅಣೆಕಟ್ಟಿನಲ್ಲಿರುವಂತಹ ಅಣೆಕಟ್ಟಿನಲ್ಲಿ ನೀರು ಎತ್ತರದಲ್ಲಿರುತ್ತೆ. ಮೀನ್ಸ್ ಹೈಟ್ ಎತ್ತರದಲ್ಲಿರುತ್ತೆ. ಆದ್ದರಿಂದ ಅದರಲ್ಲಿ ಪ್ರಚನ್ನ ಶಕ್ತಿ ಇದೆ ಅಂತ ಹೇಳ್ಬೋದು. ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಇದೆ ಅಂತ ಹೇಳ್ಬೋದು. ಮತ್ತು ಈ ಅಣೆಕಟ್ಟಿನಲ್ಲಿರುವಂತಹ ನೀರನ್ನು ಗೇಟ್ ತೆರೆದಾಗ ಏನಾಗುತ್ತೆ? ಆ ನೀರು ಹರಿಯುತ್ತೆ. ಆವಾಗ ಆ ಹರಿದಾಗ ಏನಾಗುತ್ತೆ? ಪ್ರಚನ್ನ ಶಕ್ತಿ, ಗೇಟ್ ತೆಗೆದಾಗ ನೀರು ಹರಿಯುತ್ತಲ್ಲ, ಆಗ ಪ್ರಚನ್ನ ಶಕ್ತಿ ಏನಾಗುತ್ತೆ? ಚಲನಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಪ್ರಚನ್ನ ಶಕ್ತಿ ಚಲನಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೀವೇನಪ್ಪ ತಿಳ್ಕೊಬೇಕು ಅಂತಂದರೆ, ಎತ್ತರ ಇದೆ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಇದೆ ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಬೇಕು. ಹೈಟ್ ಇದ್ದರೆ ಅದರಲ್ಲಿ ಪ್ರಚನ್ನ ಶಕ್ತಿ ಇದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಓಕೆನಾ? ಮತ್ತು ಕೊನೆಯದಾಗಿ ಯಾಂತ್ರಿಕ ಶಕ್ತಿ ಅಂತಂದರೆ ಈ ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿ ಎರಡನ್ನೂ ಒಟ್ಟಾರೆಯಾಗಿ ಏನಂತ ಕರೀತಾರಪ್ಪ ಅಂದರೆ ಯಾಂತ್ರಿಕ ಶಕ್ತಿ. ಮೀನ್ಸ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಪ್ರಚನ್ನ ಶಕ್ತಿ ಮತ್ತು ಚಲನಶಕ್ತಿಯನ್ನು ಒಟ್ಟಾರೆಯಾಗಿ ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಇದರ ಮುಂದುವರೆದ ಭಾಗವನ್ನು ನಾವು ನಾಳೆ ನೋಡೋಣ ಫ್ರೆಂಡ್ಸ್. ಇಷ್ಟು ನಿಮಗೆ ಶಕ್ತಿ ಅಂದ್ರೇನು, ಶಕ್ತಿಯ ವಿಧಗಳು ಯಾವ್ಯಾವು, ಅದರಲ್ಲಿ ಶಕ್ತಿಯ ವಿಧಗಳಲ್ಲಿ ಪ್ರಚನ್ನ ಶಕ್ತಿ ಅಂದ್ರೇನು, ಮತ್ತು ಚಲನಶಕ್ತಿ ಅಂದ್ರೇನು, ಪ್ರಚನ್ನ ಶಕ್ತಿಗೆ ಉದಾಹರಣೆಗಳು ಯಾವ್ಯಾವು, ಮತ್ತು ಚಲನಶಕ್ತಿಗೆ ಉದಾಹರಣೆಗಳು ಯಾವುವು ಅನ್ನೋದೆಲ್ಲನೂ ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಮತ್ತು ಇದೇ ಥರ ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ. ನಾನು ನೆನ್ನೆನೇ ಹೇಳಿದ ಹಾಗೆ ಈ ಒಂದು ಲೆಸನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ MCQsನ ಸಾಲ್ವ್ ಮಾಡ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್.